ಹಾಡಲ್ಲ ಆದ್ರೂ ಹಾಡ್ತಾರಂತೆ, ಹಾಗಾಗಿ ಸಹಿಸ್ಕೊಳ್ಳಿ. ಓಕೆ ರೈಟ್, ಯಾರಿಂದ ಶುರು ಮಾಡೋಣ? ಏನಪ್ಪ, ಯಾರಿಂದ ಶುರು ಮಾಡೋದು? ಜೋರಾಗಿ ಹೇಳ್ಬೇಕು, ಹೇಳ್ತಿಲ್ಲ. ಪ್ರೇಮ ಅವ್ರು ಹಾಡ್ತಾರೆ, ಯಾಕಂದ್ರೆ ಚೆನ್ನಾಗಿ ಹಾಡ್ತಾರೆ ಅವರು. ನೀವು ಶುರು ಮಾಡಿ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನೊತ್ತ ನಾನು ತಾನೋ ತಾನೊತ್ತ ನಾನು ತಾನೋ ತಾನೊತ್ತ ನಾನು ತಾನೋ ತಾನೊತ್ತ ನಾನು ತಾನೋ ನಾನಯ್ಯ ಬೊಂಬೆ ನಾನಯ್ಯ. ಹೋ ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಥ್ಯಾಂಕ್ ಯು. ಮೊದಲೇ ಹೇಳ್ಬಿಟ್ಟಿದ್ದಾರೆ ಅವರು, ಹಾಡಕ್ ಬರಲ್ಲ ಆದ್ರೂ ಹಾಡ್ತೀನಿ ಅಂತ. ಪೂಜಾ ಅವರೇ, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನನಗೆ ನಿಜವಾಗ್ಲೂ ಹಾಡೋಕ್ಕೆ ಬರಲ್ಲ, ಆದರೆ ನಾನು ಹಾಡ್ತೀನಿ. ಯಾಕೆಂದರೆ ಸರ್ 6 months ಮುಂಚೆ ಕೂಡ ನಾನು ಜೇನಿನ ಹೊಡೆಯುವಂಥ ಒಂದು ಹಾಡನ್ನ ಹಾಡಿದೆ. ಅದು ಇತ್ತೀಚೆಗೆ ವೈರಲ್ ಆಯಿತು. ಸೊ ಜೇನಿನ ಹೊಡೆಯೋ ಹಾಡ್ತಾ ಇಲ್ಲ, ನಾನು ಒಂದು ಒರಿಜಿನಲ್ ಹಾಡು ಹಾಡ್ತಾ ಇದ್ದೀನಿ. ಇದು ಬರೆದಿರೋದು ಯೋಗರಾಜ್ ಭಟ್, ಅದು ಕೂಡ 5 ನಿಮಿಷದಲ್ಲಿ. ಅವ್ರದ್ದು ಹೊಸ ಸಿನಿಮಾ ಬರ್ತಾ ಇದೆ, ಮನದ ಕಡಲು. ಯೋಗರಾಜ್ ಭಟ್ ಮುಂಗಾರು ಮಡೆ ನಿರ್ದೇಶಕರು. ಸೊ ಅವ್ರು ನನಗೆ ಒಂದು ಪ್ರಶ್ನೆ ಕೇಳಿದರು, ಪೂಜಾ ನಿನ್ನ ಪ್ರಕಾರ ಪ್ರೀತಿ ಬಗ್ಗೆ ಏನಾದರೂ ಹೇಳಿ ಅಂತ. ನಾನು ಹೇಳಿದೆ, ಸರ್ ನನ್ನ ಮೊದಲನೇ ಪ್ರೀತಿ ಕನ್ನಡದ ಬಗ್ಗೆ ಒಂದು ಹಾಡು ಬರ್ದು ಕೊಡಿ. ಅವರು 5 ನಿಮಿಷದಲ್ಲಿ ನನಗೆ ಈ ಹಾಡು ಬರ್ದು ಕೊಟ್ಟರು. ನಿಮಗೋಸ್ಕರ ಈಗ ಹಾಡ್ತಾ ಇದ್ದೀನಿ ಫಸ್ಟ್ ಟೈಮ್. ನನ್ನ ಜೊತೆ ಹಾಡ್ತೀರಾ? ಓಯ್ ಮೂದೇವಿ ಕಲಿಯೋ ಕನ್ನಡ, ಓಯ್ ಮೂದೇವಿ ಕಲಿಯೋ ಕನ್ನಡ, ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ, ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ, ನಮಗಲ್ದಿದ್ರು ನಾಡಿಗೆ ನೀಡು ನಿಂತು ಈ ಮರ್ಯಾದೆ, ನಮಗಲ್ದಿದ್ರು ನಾಡಿಗೆ ನೀಡು ನಿಂತು ನೀ ಮರ್ಯಾದೆ, ಕರ್ನಾಟಕದ ಭಾಷೆ ಕನ್ನಡ, ಇದು ನೆನಪಿದ್ರೆ ಬ್ಯಾರೇನು ಬೇಡ, ಎಲ್ಲಿಂದಾನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ, ಎಲ್ಲಿಂದಾನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ, ಮಾತಾಡೋಕೆ ಕೊಡ್ಬೇಕಾ ಹೊಟ್ಟೆಗೇನು ತಿಂತೀರಿ, ಓ ಮೂದೇವಿ ಕಲಿಯೋ ಕನ್ನಡ, ಓ ಮೂದೇವಿ ಮಾತಾಡೋ ಕನ್ನಡ. ಪೀಪಲ್ ನೈಸು ಅಂತೀರಿ, ಪೀಪಲ್ ನೈಸು ಅಂತೀರಿ, ಮನಸ್ಸು ಸಾಫ್ಟು ಅಂತೀರಿ, ಪೀಪಲ್ ನೈಸು ಅಂತೀರಿ, ಮನಸ್ಸು ಸಾಫ್ಟು ಅಂತೀರಿ, ಸ್ಟಾರ್ಟಪ್ ಅಂತ ಬರ್ತೀರಿ, ಯೂನಿಕಾರ್ನು ಮಾಡ್ತೀರಿ, ಆದರೆ ಮಾತಾಡೋಕೆ ಹೇಳ್ಕೊಳ್ಬೇಕಾ ಹೊಟ್ಟೆಗೇನು ತಿಂತೀರಿ, ಓ ಮೂದೇವಿ ಕಲಿಯೋ ಕನ್ನಡ, ಓ ಮೂದೇವಿ ಮಾತಾಡೋ ಕನ್ನಡ. ಕಲ್ತ್ರೆ ನಿಮಗೆ ಶರಣೂರಿ, ಕಲ್ತ್ರೆ ನಿಮಗೆ ಶರಣೂರಿ, ಭಾಷೆ ನಮಗೆ ದೇವರೂರಿ, ಕಲ್ತ್ರೆ ನಿಮಗೆ ಶರಣೂರಿ, ಭಾಷೆ ನಮಗೆ ದೇವರೂರಿ, ಮಾತಾಡೋಕು ಹೇಳ್ಕೊಡ್ಬೇಕಾ ಹೊಟ್ಟೆಗೇನು ತಿಂತೀರಿ, ಓ ಮೂದೇವಿ ಕಲಿಯೋ ಕನ್ನಡ, ಓ ಶ್ರೀದೇವಿ ಕಲಿಯಮ್ಮ ಕನ್ನಡ, ಓ ಮೂದೇವಿ ಕನ್ನಡ ಕಲೀರಿ. ಗೊತ್ತಾಯ್ತಲ್ಲ, ಇವಾಗ ಪೂಜಾ ಗಾಂಧಿ ಅವರೇ ಹೇಳ್ಬಿಟ್ಟಿದ್ದಾರೆ. ಸರ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ಪ್ರೈಸಿಂಗ್? ಇಲ್ಲ ಆಶ್ಚರ್ಯ ಆಗುತ್ತೆ. ಈ ಹುಡುಗಿ ಮೊದಲು ಬಂದಾಗ
ಕನ್ನಡ ಚಿತ್ರ ನೋಡಿದ್ರೆ ಸಬ್ ಟೈಟ್ಲ್ ಇಲ್ಲದೆ ಇವ್ಳಿಗೆ ಅರ್ಥ ಆಗ್ತಿರ್ಲಿಲ್ಲ. ಈಗ ನೋಡಿ ಅವರೇ ಕನ್ನಡ ಫಿಲ್ಮ್ ಡೈಲಾಗ್ ಬರೆಯೋ ಲೆವೆಲ್ ಕನ್ನಡ ಕಲ್ತ್ಬಿಟ್ಟಿದ್ದಾರೆ. ಫ್ಯಾಂಟಾಸ್ಟಿಕ್ ಪೂಜಾ, ಅಭಿನಂದನೆಗಳು. ಆ್ಯಂಡ್ ಪ್ರೇಮ ಅವರು ನಾವೆಲ್ಲ ಜೊತೆಗೆ ಚಿತ್ರ ಮಾಡಿದ್ವಿ, ನಾನು ಶಿವರಾಜ್ ಕುಮಾರು, ಪ್ರೇಮ ಅಲ್ಲ, ನಮ್ಮೂರ ಮಂದಾರ ಹೂವೆ ಅಂತ. ಆ ಚಿತ್ರ ಶೂಟಿಂಗ್ ಮುಗಿದ್ಮೇಲೆ ಕೊನೆಗೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಈ ಥರ ಹಿಂದೆ ಸೂರ್ಯ ಫೋಟೋ ತೆಗೆದಾಯ್ತು. ನಮ್ಮೆಲ್ಲರ ನೆರಳು ಇಲ್ಲಿ ಮುಗಿದ್ಬಿಟ್ರೆ ಪ್ರೇಮ ಮಾತ್ರ ಅಲ್ಲಿವರೆಗೂ ನೆರಳು ಕಾಣೋದು. ಅಷ್ಟು ಹೈಟು, ಫಿಸಿಕಲಿ ಮಾತ್ರ ಅಲ್ಲ ಪ್ರತಿಭೆಯಲ್ಲೂ ಬಹಳ ಎತ್ತರದ ನಟಿ ಪ್ರೇಮ ಅವರು. ಭಾಳ ಅದ್ಭುತವಾಗಿ ಹಾಡ್ತಾರೆ. ಸೋ ನೈಸ್ ಟು ಶೇರ್ ದ ಸ್ಟೇಜ್ ವಿತ್ ಯು. ನನಗೆ ಅಫ್ಕೋರ್ಸ್ ನಾನು ಹಾಡೋಕ್ಕೆ ಹೋಗಲ್ಲ ಆಸ್ ಐ ಟೋಲ್ಡ್, ಬಟ್ ಇಲ್ಲಿ ಬಂದಮೇಲೆ ಒಂದು ಸಣ್ಣ ಐಡಿಯಾ ಹೊಳಿತು. ಇವ್ರು ಹಾಡ್ತಾರೆ ಅನ್ನೋ ಧೈರ್ಯದಲ್ಲಿ ಇದು ನಾಗರಹಾವು ಚಿತ್ರ ನೋಡಿದಿರಲ್ಲ, ಅದಲ್ಲಿ ವಿಷ್ಣುವರ್ಧನ್ ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಚಿತ್ರದುರ್ಗ ಕೋಟೆಗೆ ಹೋಗ್ಬಿಟ್ಟು ಒಂದು ಹಾಡು ಹಾಡ್ತಾರೆ. ಯಾವ ಹಾಡು ಹೇಳಿ? ಕನ್ನಡ ನಾಡಿನ ವೀರ ರಮಣೀಯ. ನೆನಪಿದೆಯಾ? ಓಕೆ, ಅದೇ ಹಾಡು ಈಗ ನಾನು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಇಲ್ಲಿ ಹಂಪಿಗೆ ಬಂದಿದ್ದೀನಿ, ನಾನು ಹಾಡಬೇಕು ಆಯಿತಾ? ಅದೇ ಟ್ಯೂನು. ಆದರೆ ನೀವು ನನಗೆ ಸಾಹಿತ್ಯಕ್ಕೆ ಸಹಾಯ ಮಾಡಬೇಕು. ಮಾಡ್ತೀರಾ? ಟ್ಯೂನ್ ಗೊತ್ತಾಯ್ತಲ್ಲ, ಏನು ಟ್ಯೂನ್ ಏನಪ್ಪ ಹೇಳು? ಕನ್ನಡ ನಾಡಿನ ವೀರರಮಣೀಯ. ಆ ಟ್ಯೂನಿಗೆ ನಾವೆಲ್ಲ ಸೇರಿ ಈಗ ಸಾಹಿತ್ಯ ಹುಡ್ಕೋಣ, ಓಕೆನಾ? ಕನ್ನಡ ನಾಡಿನ ಹಂಪಿ ಮಹಿಮೆಯ. ಸೆಕೆಂಡ್ ಲೈನ್ ಏನ್ ಬರುತ್ತೆ? ವಿಜಯನಗರದ ಏನ್ ಬರುತ್ತೆ ಸರ್? ವಿಜಯನಗರ ಸಾಮ್ರಾಜ್ಯದ ನೆಲೆಯ. ಮೈಕೆ ನಮ್ಮ ಹಾಡು ಕೇಳಿ ಮೈಕೆ ಆಫ್ ಆಗೋಯ್ತು. ಓಕೆ, ಕನ್ನಡ ನಾಡಿನ ಹಂಪಿ ಮಹಿಮೆಯ ವಿಜಯನಗರ ವೈಭವದ ನೆಲೆಯ ಚರಿತೆಯ ನಾನು ಹಾಡುವೆ.